ಹಾಯ್ ಎಲ್ರಿಗೂ ನಮಸ್ಕಾರ. ಶ್ರುತಿ ಮಾನ್ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬೆಳಗ್ಗೆನೇ ಬೇಗನೆ ಎದ್ದೆ, ಬಟ್ ನೀರು ಬಿಟ್ಟಿರಲಿಲ್ಲ. ಅದರಿಂದ ಸ್ವಲ್ಪ ಮೂಡ್ ಆಫ್ ಆಯಿತು. ಇನ್ನೇನು ಮಾಡೋದಕ್ಕಾಗಲ್ಲ, ಟ್ಯಾಂಕ್ ನೀರೆಲ್ಲ ಎಲ್ಲ ಕೆಲಸನೂ ಮುಗಿಸ್ಬೇಕು. ಇವತ್ತು ಫ್ರೈಡೇ ಅಲ್ವಾ, ಅದರಿಂದ ಸರಿ ಇನ್ನೇನು ಮಾಡೋದು. ಇವರು ಸ್ನಾನಕ್ಕೆ ಹೋದರು. ಸರಿ ಸಡನ್ನಾಗಿ ಆಗೋ ತಿಂಡಿ ಚಿತ್ರಾನ್ನನ ಬೇಗ ಮಾಡಿಬಿಡ್ಬೋದು ಅಂತೇಳ್ಬಿಟ್ಟು ಆ ಕಡೆ ಅನ್ನಕ್ಕೆ ಇಟ್ಬಿಟ್ಟು ಈ ಕಡೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಟೊಮೊಟೊ ಚಿತ್ರಾನ್ನ ಮಾಡ್ತಾ ಇರೋದು ಬೇಗ ಆಗುತ್ತೆ ಅಂತ ನಾನು, ಯಾಕಂದರೆ ತರಕಾರಿನೂ ತೊಗೊಬಂದಿಲ್ಲ. ಮಾನ್ವಿ ಕ್ಯಾಂಪಿಗೆ ಹೋದಾಗ್ಲಿಂದನೂ ನಾನು ತರಕಾರಿ ತೊಗೊಂಡೇ ಬಂದಿಲ್ಲ ಹೇಳಬೇಕು ಅಂದರೆ ಕರೆಕ್ಟಾಗಿ. ಅದರಿಂದ ಇರೋದು ಏನಿದೆ ಅದನ್ನೇ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಇನ್ನೂ ಮನೆಗೆಲ್ಲ ರೇಷನ್ ತರಬೇಕಂದ್ರೆ ಬೆಂಗಳೂರಿಗೆ ಹೋಗಿರೋದ್ರಿಂದ, ಮತ್ತು ನಾವು ಲಾಸ್ಟ್ ಟೈಮ್ ಬೆಂಗಳೂರಿಗೆ ಹೋಗಿದ್ವಲ್ಲ, ಅದರಿಂದ ನಾನು ಏನು ತರಿಸೋದಕ್ಕೆ ಹೋಗಿಲ್ಲ. ಅದೊಂದು ಎಣ್ಣೆ ಬಾಕ್ಸು, ಅದೊಂದು ಸ್ವಲ್ಪ ಗಲೀಜಾಗಿದೆ, ಯಾರೂ ಬೇಜಾರು ಮಾಡ್ಕೋಬೇಡಿ. ಕ್ಲೀನ್ ಮಾಡಬೇಕು ಅದನ್ನು. ಅದು ಹಸಿಟ್ಟು ಕೈಯಲ್ಲಿ ಮುಟ್ಬಿಟ್ಟಿದ್ನಲ್ಲ, ಅದಕ್ಕೆ ಚಿತ್ರಾನ್ನಕ್ಕೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ನಾವು ಬೆಂಗಳೂರಿಗೆ ಏನಕ್ಕೆ ಹೋಗಿದ್ದು ಅಂತಂದರೆ, ನಾವು ನಮ್ಮ ಸ್ವಂತ ಗೂಡನ್ನು ಕಟ್ಕೋಬೇಕು. ಸುಮ್ಮನೆ ಈ ಥರ ಬಾಡಿಗೆ ಮನೆಗಳಿಗೆ ಹೋಗೋದಕ್ಕಾಗಲ್ಲ. ಬಾಡಿಗೆ ಮನೇಲಿ ಇರೋರು ಗೊತ್ತಿರುತ್ತೆ ಏನು ಕಷ್ಟ ಅಂತ. ಬಾಡಿಗೆ ಮನೆಯೆಲ್ಲ ಅನುಭವ್ಸೋಕ್ಕಾಗಲ್ಲ ಕಷ್ಟಗಳನ್ನ. ನಮಗೂ ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ. ಅದರಿಂದ ನಾವು ಈ ಥರ ಸರಿ ಸೈಟ್ ತಗೊಳ್ಳೋಣ ಅಂತಲೇ ಪ್ಲ್ಯಾನ್ ಮಾಡಿ ಸ್ವಲ್ಪ ಒಡವೆ ಎಲ್ಲ ಅಡ ಇಟ್ಬಿಟ್ಟು, ಅದಾದಮೇಲೆ ಅಪ್ಪನೂ ಸ್ವಲ್ಪ ದುಡ್ಡು ಕೊಟ್ಟರು. ನಮ್ಮ ಹತ್ರನೂ ಸ್ವಲ್ಪ ಸೇವಿಂಗ್ಸ್ ಇತ್ತು. ಇಲ್ವಾಲ್ದಿಂದ ಮುಂದೆ ಮನುಗ್ನಳ್ಳಿಲಿ ನಾವು ತೊಗೊಂಡಿರೋದು. ಓಕೆ, ನಮಗೆ ಸಾಕು, ಅರ್ಧ ಸೈಟು ನಮ್ಮದೊಂದು ಚಿಕ್ಕ ಫ್ಯಾಮಿಲಿಗೆ ಸಾಕಾಗುತ್ತೆ. ಅದರಲ್ಲೇ ಮನೆ ಕಟ್ಟಿಸಿ ಮೇಲ್ಗಡೆ ಕರಾಟೆದು ಹಾಲ್ ಥರ ಕಟ್ಟಿಸ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ, ಕರಾಟೆಗೆ ಅಂತ ಹೇಳ್ಬಿಟ್ಟು. ನೋಡೋಣ, ದೇವ್ರು ಯಾವಾಗ ಕಂಡುಬಿಡ್ತಾನೋ ಆವಾಗ ಕಟ್ಸಿದ್ರಾಯ್ತು. ಈ ಸೈಟ್ ತಗೊಳ್ಳೋದಕ್ಕೆ ನನಗೆ ಮೇಯ್ನ್ ದೇವರು ನಂಬಿಕೆ ಅಂತ ಅಂದರೆ ಭೂವರಾಹ ಸ್ವಾಮಿ. ಆ ಟೆಂಪಲ್ಗೆ ನಾನು 2 ಟೈಮ್ಸ್ ಹೋಗ್ಬಿಟ್ಟು ಬಂದಿದ್ದೀನಿ. 2 ಟೈಮ್ಸಲ್ಲಿ ಒಂದು ಸಲ ದಸರಾದಲ್ಲಿ ಹೋಗಿದ್ದೆ. ಆವಾಗಿಂದ ನಮ್ಗೆ ಆ ಯೋಚನೆ ಬಂದಿದ್ದು ಹೇಳಬೇಕು ಅಂತಂದರೆ. ಅದಾದಮೇಲೆ ಈಗ ನಾನು ಆ್ಯನಿವರ್ಸರಿ ಟೆಂಪಲ್ಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಅದೊಂದು ಸ್ವಲ್ಪ ಸೀಕ್ರೆಟಾಗಿ ಇರಲಿ ಅಂದ್ಬಿಟ್ಟು ಅದಕ್ಕೆ ನಾನು ವೀಡಿಯೋ ಮಾಡೋದಕ್ಕೆ ಹೋಗಿರಲಿಲ್ಲ. ಆವಾಗಲೂ ನಾವು ಹೋಗಿದ್ವು. ಅಲ್ಲಿಂದ ಮಣ್ಣು ತಂದಿದ್ದೋ ಏನೋ ಗೊತ್ತಿಲ್ಲ, ದೇವ್ರ ದಯೆ, ನಮಗೆ ದೇವರ ಆಶೀರ್ವಾದ ಅನಿಸುತ್ತೆ. ಅದರಿಂದ ನಮಗೆ ಆ ಮಣ್ಣಿನ ಋಣ ನಮಗೆ ದೊರಕ್ತು ಅಂತಲೇ ಹೇಳ್ಬೋದು. ಅದರಿಂದ ಇವತ್ತು ಸೈಟ್ದು ರಿಜಿಸ್ಟ್ರೇಷನ್ ಇದೆ. ಅದರಿಂದ ಸ್ವಲ್ಪ ಬೇಗ ಕೆಲಸ ಮುಗಿಸಿ ಅಲ್ಲಿ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಒಂಥರ ಖುಷಿ ಆಗ್ತಾಯಿದೆ, ಅದನ್ನು ಹೇಳ್ಕೊಳ್ಳೋದಕ್ಕಾಗ್ತಾಯಿಲ್ಲ. ನಮಗೆ ಅಂತ ಒಂದು 3-4 ಇಯರ್ಸ್ ಆದರೂ ಆಗ್ಬೋದು. ಹೆಂಗೋ ಒಂದು 3-4 ಇಯರ್ಸ್ ಬಾಡಿಗೆ ಮನೆಯಲ್ಲಿ ಟೈಮ್ ಪಾಸ್ ಮಾಡಿಬಿಟ್ಟು ನಾವು ಈಗ ನಮಗೆ ಅಂತ ಒಂದು ಚಿಕ್ಕ ಗೂಡನ್ನ ಕಟ್ಕೊಂಡ್ರೆ ಏನೋ ಒಂಥರ ಖುಷಿಯಾಗುತ್ತೆ. ಅದೊಂದು ಖುಷಿ ವಿಚಾರ ಅಷ್ಟೇ, ಇನ್ನೇನಿಲ್ಲ. ಅದಕ್ಕೋಸ್ಕರ ನಾವು ಅಲ್ಲಿ ಹೋಗಿದ್ದಷ್ಟೇ ಬೆಂಗಳೂರಿಗೆ. ಅಪ್ಪನ ಕೈಯಲ್ಲಾದಷ್ಟು ಸಹಾಯ ಮಾಡಿ ಅವರಿಬ್ಬರು ನಮಗೆ ಆಶೀರ್ವಾದ ಮಾಡಿದ್ರು. ನಮ್ಗೆ ಅದೇ ಖುಷಿ ಆಯಿತು ಹೇಳಬೇಕು ಅಂತಂದರೆ. ಅದಷ್ಟು ಬಿಟ್ಟರೆ ನನಗೆ ಇನ್ನೇನು ಹೇಳಬೇಕು ಅನ್ನೋದು ಗೊತ್ತಾಗ್ತಾಯಿಲ್ಲ. ಈ ಕಡೆಗೆ ಬಂದರೆ ತಿಂಡಿ ರೆಡಿ ಆಯ್ತಾ ಇದೆ. ನಮ್ಮನೆಯವ್ರು ಟೈಮ್ ಆಯಿತು, ಇವಳು ವೀಡಿಯೋ ಬೇರೆ ಮಾಡೋದಕ್ಕೆ ಹೇಳಿದ್ದಾಳೆ ಅಂತ ಬೇರೆ ಇದು ಮಾಡ್ತಾಯಿದ್ರು. ತಿಂಡಿ ರೆಡಿ ಆಯಿತು, ಇವ್ರಿಗೆ ಹಾಕ್ಕೊಟ್ಬಿಡೋಣ. ಪಾಪ ಅರ್ಜೆಂಟ್ ಮಾಡ್ತಾ ಇದ್ದಾರೆ. ಇನ್ನು ಮಾನ್ವಿನ ಬರೋದಕ್ಕೆ ಕೇಳಿದ್ರು ರಿಜಿಸ್ಟ್ರೇಷನ್ಗೆ. ಮಮ್ಮಿ, ನಾನು ಇಷ್ಟು ದಿವಸ ಎಲ್ಲ ಕಷ್ಟಪಟ್ಟಿದ್ದೆಲ್ಲ ವೇಸ್ಟ್ ಆಗಿಬಿಡುತ್ತೆ, ನನಗೆ ಸರ್ಟಿಫಿಕೇಟ್ ಕೊಡಲ್ಲ, ಪರವಾಗಿಲ್ಲ ನೀವೇ ಹೋಗಿ ಮುಗಿಸ್ಕೊಂಡು ಬನ್ನಿ, ಏನಿಲ್ಲ ನಾನು ನೋಡಿದ್ದೀನಲ್ವಾ ಅಂತ ಎಲ್ಲ ಅವಳು ಹೇಳಿದ್ಲು. ಆವಾಗ ಒಂದು ಸ್ವಲ್ಪ ಸರಿ ಬಿಡು, ಅವಳು ಅಷ್ಟು ದಿವಸ ಕಷ್ಟಪಟ್ಟಿದ್ದಾಳಲ್ವ, ಅವಳು ಬೆಳಿಗ್ಗೆ 5 ಗಂಟೆಗೆ ಎದ್ದು ಕ್ಯಾಂಪಲ್ಲೆಲ್ಲ ಅಷ್ಟೆಲ್ಲ ಕಷ್ಟಪಟ್ಟು ಅವಳು ಈಗ ಸಡನ್ನಾಗಿ ನಾನು 1/2 ಅವರ್ ಕರೆಸ್ಕೊಳ್ಳೋದಕ್ಕಾಗಲ್ಲ, ನೀವು ಮಾಡಿ ಮಮ್ಮಿ, ಏನಿಲ್ಲ, ನನಗೂ ಇದು ಇಂಪಾರ್ಟೆಂಟ್ ಇದೆಯಲ್ವ ಸರ್ಟಿಫಿಕೇಟ್ ಎಲ್ಲ ಅಂತ ಹೇಳಿದ್ಲು. ಅದರಿಂದ ಸರಿ ಆಯಿತು ಅಂತ ಹೇಳ್ಬಿಟ್ಟು ನಮ್ಮನೆಯವ್ರು ತಿಂಡಿ ತಿಂದ್ಕೊಂಡು ಹೊರಡ್ತಾ ಇದ್ದಾರೆ ಕ್ಲಾಸ್ಗೆ. ಅವ್ರು ಹೊರಟ ಮೇಲೆ ನನಗೆ ತುಂಬ ಕೆಲಸಗಳಿದೆ. ಮನೆ ಅಂದಮೇಲೆ ಇರುತ್ತಲ್ವ ಕೆಲಸ. ಮೊನ್ನೆನೂ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗಿದೆ, ಬಟ್ ಗೊತ್ತಲ್ಲ, ಮನೆ ಮುಂದೆ ಎಲ್ಲ ಮೋರಿ ಮಾಡೋದಕ್ಕೆ ಅಗ್ದಿದ್ದಾರೆ. ಅದರಿಂದ ಅರ್ಧ ಸ್ವಲ್ಪ ಧೂಳು ಬರುತ್ತೆ ನೋಡಿ, ಹಿಂಗೆ ಅಗ್ದಿದ್ದಾರೆ. ಅದರಿಂದ ಸರಿ ಆಯಿತು, ಎಲ್ಲ ಮುಗಿಸ್ಕೊಬಿಡೋಣ ಬೇಗ ಅಂತ ಹೇಳ್ಬಿಟ್ಟು ಮತ್ತೆ ಬಂದೆ. ಅಡುಗೆ ಮನೆ ಅಂತೂ ಹೆಂಗಿದೆ ಅಂತಂದರೆ
ಫುಲ್ ಮೆಸ್ಸಿ ಆಗಿದೆ ಒಟ್ಟಿನಲ್ಲಿ. ಅರ್ಜೆಂಟಲ್ಲಿ ಮಾಡಿದ್ದಲ್ವಾ, ಎಲ್ಲ ಕ್ಲೀನ್ ಮಾಡಬೇಕು ಇವಾಗ. ಫಸ್ಟು ತಿಂಡಿ ತಿನ್ಕೊಬಿಡೋಣ, ಹೆಂಗಿದ್ರು ಕೆಲಸ ಮುಗಿಸೋದು ಲೇಟ್ ಆಗುತ್ತೆ ಅಂತ ಕೇಳ್ಬಿಟ್ಟು ನಾನು ಒಂದು ಸ್ವಲ್ಪ ತಿಂಡಿ ಹಾಕ್ಕೊಂಡು ತಿನ್ಕೊಂಡೆಲ್ಲ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದೆ. ನೋಡಿ, ಅಡುಗೆ ಮನೆ ಕ್ಲೀನ್ ಇದ್ದರೆ ಅರ್ಧ ಕೆಲಸ ಮುಗ್ದಂಗೆ. ನಾನು ಉಸಿರು ಬಿಟ್ಕೊಂಡು ಮಾತಾಡ್ತೀನಂತೆ ನನ್ನ ಮಗಳೇ ಹೇಳ್ತಾಳೆ, ಬಟ್ ನನಗೆ ಗೊತ್ತಿಲ್ಲ. ಹಿಂಗೆ ಮಾತಾಡ್ತಾಯಿದ್ರೆ ಸ್ವಲ್ಪ ಉಸಿರು ಎಳ್ಕೊಂಡಂಗೆ ಆಗುತ್ತೆ. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನೇನಾದರೂ ತಪ್ಪಾಗಿ ಮಾತಾಡಿದರೆ ಸಾರಿ. ಹಾಲು ನೋಡಿ ಹೆಂಗಿತ್ತು, ಮೊನ್ನೆ ಬೆಡ್ ಸ್ಪ್ರೆಡ್ ತೆಗ್ದಾಕ್ಬಿಟ್ಟಿದೆ, ಅದರಿಂದ ಅದು ಹಂಗೆ ಬಿದ್ದುಬಿಟ್ಟಿತ್ತು. ನಾವು ಬೆಂಗ್ಳೂರಿಗೆ ಹೋಗೋ ಅರ್ಜೆಂಟಲ್ಲಿ ಅದನ್ನು ಸ್ಪ್ರೆಡ್ ಮಾಡಿರಲಿಲ್ಲ. ಎಲ್ಲ ಒರೆಸಿ ಗುಡಿಸಿ ಪೂಜೆ ಮುಗಿಸಿ ನೋಡಿ, ನಮ್ಮ ಸಿದ್ದಪ್ಪಾಜಿ ದೇವ್ರದ್ದು ಪೂಜೆ ಎಲ್ಲ ಮುಗೀತು. ನಮಗೆ ಇನ್ನೊಂದು ಏನು ಅಂದರೆ, ಈ ಮನೇಲಿ ನಮಗೆ ಭೂವರ ಸ್ವಾಮಿ ಫೋಟೋ ಸಿಕ್ತು. ಗೊತ್ತಿಲ್ಲ, ಅಲ್ಲೇ ಇದೆ ನೋಡಿ, ನಾನೆಲ್ಲ ಇದು ಮಾಡಿದ್ದೀನಿ. ಅದರಿಂದ ನಮ್ಗೆ ಅದು ಒಂದು ಖುಷಿನೇ. ಒಟ್ಟಿನಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಎಲ್ಲ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಮಳೆ ಬಂತು ನೋಡಿ, ಎಷ್ಟು ಜೋರು ಮಳೆ ಬರ್ತಾಯಿದೆ ಮೈಸೂರಲ್ಲಿ. ನನಗೆ ಅದೊಂದು ಖುಷಿ ಆಗ್ತಾಯಿದೆ, ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ. ತುಂಬ ಅಂದರೆ ತುಂಬ ದಿನದ ಕನಸಿದು. ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಇನ್ನೇನು ಬೇಕು, ಎಲ್ಲ ಮುಗಿಸ್ಕೊಂಡು ಪೇಪರ್ಸ್ ಎಲ್ಲ ಇಸ್ಕೊಂಡು ಹೋಗೋಣ ಅನ್ನೋ ಅಷ್ಟರಲ್ಲಿ ನಾವು ಮಧ್ಯಾಹ್ನ ಊಟ ಮಾಡಿರಲಿಲ್ವಲ್ಲ. ಸರಿ, ಊಟ ಮಾಡ್ಕೊಳ್ಳೋದು, ಮಸಾಲೆ ಪುರಿ ತಿನ್ನೋಣ ಸ್ನ್ಯಾಕ್ಸ್ ಥರ ಅಂತೇಳ್ಬಿಟ್ಟು ಇವರು ಫ್ರೆಂಡು ಮಸಾಲೆ ಚಾಟ್ಸ್ ಇದೆ ಇಲ್ಲಿ KD ರೋಡಲ್ಲಿ, ಚೆನ್ನಾಗಿ ಮಾಡ್ತಾರೆ. ಯಾರಾದರೂ ಸುತ್ತಮುತ್ತ ಇದ್ದರೆ ಹೋಗಿ, ಎಲ್ಲಿಗೆ ಚೆನ್ನಾಗಿರುತ್ತೆ ಮಸಾಲೆ ಪುರಿ. ಎಲ್ಲ ಮುಗಿಸ್ಕೊಂಡು ನಾವು ಮಸಾಲೆ ಪುರಿನೂ ತಿನ್ಕೊಂಡು ಪೇಪರ್ಸು ಇಸ್ಕೊಂಡು ಎಲ್ಲರಿಗೂ ವಿಷಯ ಹೇಳ್ಬಿಟ್ಟು ಮನೆಗೆ ಬಂದ್ವು. ಒಂಥರ ಖುಷಿ ನನಗೆ, ಹೇಳೋದಕ್ಕಾಗಲ್ಲ. ಹೊರಗಡೆ ಹೋಗಿದ್ದ ಕೆಲಸ ಎಲ್ಲ ಮುಗೀತು. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ, ಪ್ಲೀಸ್. ಬಾಯ್, ಗುಡ್ ನೈಟ್.